ನಮ್ಮ ಹೆಲ್ತಿನಲ್ಲಿ 4,500 ಲೀಟರ್ ವ್ಯಾಪಾರ ಉಂಟು. ಒಂದು ನಿಮಿಷಕ್ಕೆ 2,000 ಲೀಟರ್ ಔಟ್ಪುಟ್ ಆಗುತ್ತೆ. ಬಟ್ ನಾವು ಈ ಬ್ರ್ಯಾಂಚ್ ಯೂಸ್ ಮಾಡ್ಕೊಂಡು ಒಂದು ಅರ್ಧ ಗಂಟೆ ತನಕ ಎರಡು ಇದು ಚೆಕ್ ಮಾಡಿ. ನೆಕ್ಸ್ಟ್ ಸ್ಪ್ರೇ ಇನ್ ಕೇಸ್ ಆಫ್ ಫಾಲ್ ಜಾಸ್ತಿ ಇದ್ದು ಅದು ಟೆಂಪ್ರೇಚರ್ ನಮಗೇನಾದರೂ ಇಂಪ್ಯಾಕ್ಟ್ ಆಗಬಾರ್ದು ಅಂತೇಳಿ ನಾವು ವೃತ್ತಾಕಾರದಲ್ಲಿ 360 ಡಿಗ್ರಿಯಲ್ಲಿ ನಾವು ಒಂದು ಸ್ಪ್ರೇನ ಕೊಡುತ್ತೀವಿ. ಸ್ಪ್ರೇ ಈಚೆ ಕಡೆ ಎರಡು ಥರ ಯೂಸ್ ಮಾಡಿದ್ದೀವಿ. ಜೆಟ್ ಮತ್ತು ಸ್ಪ್ರೇ ಎರಡೂ ಥರವಾಗಿ ಯೂಸ್ ಮಾಡಬಹುದು. ಕಾಟನ್ ಬ್ರಾಂಚ್ ಅಂತ ಕರೀತೀವಿ. ಹತ್ತಿ ಫೈರಿಗೆ ನಾವು ಇದನ್ನ ಉಪಯೋಗ ಮಾಡ್ತೀವಿ. ಹತ್ತಿ ಫೈರ್ನ ಜಟ್ಟಿಂತ ಹೊಡೆದ ಹತ್ತಿಯಿಂದ ಹಾಳಾಗ್ತದೆ. ಅದರ ಸಂಬಂಧ ಇದು ಸ್ಪ್ರೇ ಥರ ಯೂಸ್ ಮಾಡ್ಕೊಂಡು ಬೆಗ್ಗೆನ ನಂಬಿಸ್ತೀವಿ. ಇದಕ್ಕೆ ಕಾಟನ್ ಬ್ರಾಂಚ್ ಅಥವಾ ಲೋ ಪ್ರೆಷರ್ ಅಪ್ಲಿಕೇಟರ್ ಅಂತ ಕರೀತೀವಿ. ನೆಕ್ಸ್ಟ್ ಒಂದು ರೇಂಡಲ್ಲಿರುವಂಥ ಫೈರ್ನ ಊಟ ಮಾಡ್ತೀವಿ. ನ್ಯೂಸ್ ಏನಂದರೆ ಅಂಡರ್ಗ್ರೌಂಡಲ್ಲಿ ಇಂಜಿನ್ ರೂಮ್ನಲ್ಲಿರುವಂಥ ಹೊಗೆ ಹೊರಗಡೆ ಬರುತ್ತೆ ಮತ್ತು ಯಾವುದು 360 ಆ್ಯಂಗಲ್ನಲ್ಲಿ ಯಾವುದೋ ಫೈರ್ ಇದು